ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಕೆ ವತಿಯಿಂದ 2026ನೇ ಸಾಲಿನಲ್ಲಿ ಯಾರಾದರೂ ನೀವು 2020 PUC ಸೈನ್ಸ್ ಇವಾಗ ಸದ್ಯಕ್ಕೆ ಓದ್ತಾ ಇದ್ದೀರಿ, ಎಕ್ಸಾಮ್ ಕೂಡ ಬರೀಲಿಕ್ಕೆ ಮುಂದೆ ತಯಾರಿಗಳನ್ನು ಮಾಡ್ಕೊತಾ ಇದ್ದೀರಿ. ಈ ಮಧ್ಯದಲ್ಲಿ 2026ರಲ್ಲಿ ನಿಮ್ಮಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ BSc ನರ್ಸಿಂಗ್ ಮಾಡಬೇಕು, ಆಮೇಲೆ ಡಿಪ್ಲೊಮಾ ಫಾರ್ಮಸಿ ಮಾಡಬೇಕಿತ್ತು, ಅಥವಾ HS ಅಲ್ಲಡೆಲ್ ಸೈನ್ಸ್ಗಳನ್ನು ಮಾಡಬೇಕಿತ್ತು, ಆಮೇಲೆ B ಫಾರ್ಮಸಿ ಫಾರ್ಮಾ ಡಿಗಳನ್ನು BPT ಕೋರ್ಸ್ಗಳನ್ನು ಮಾಡಬೇಕಂತಂದರೆ ನೀವು KE ಅಪ್ಲಿಕೇಶನ್ ಹಾಕಬೇಕಾಗತ್ತೆ. KCET ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಜೊತೆಗೆ BSc ನರ್ಸಿಂಗಿಗೆ ಎಕ್ಸಾಮನ್ನು ಕೂಡ ಬರೀಬೇಕಾಗತ್ತೆ. ಅದಕ್ಕೆ ಸಂಬಂಧಿಸಿದಂತೆ ನಾನು ಕೂಡ ನಮ್ಮ ಚಾನಲಲ್ಲಿ ನಿಮಗೆ ಸ್ವಲ್ಪ ಮಟ್ಟದ ಏನಾದರೂ ಡೌಟ್ಗಳಿದ್ದಲ್ಲಿ ನೀವು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿದರೆ ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ಕೋಬೋದು. ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೇನೆ, ಲೈವಲ್ಲಿ ಬಂದು ಕೂಡ ಮಾಹಿತಿಯನ್ನು ಕೊಡ್ತೇನೆ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, KE ವತಿಯಿಂದ ಈಗಾಗಲೇ 2 ಸಲನೂ ಕೂಡ ಏನು ಮಾಡಿದ್ರು, ದಿನಾಂಕ ವಿಸ್ತರಣೆ ಮಾಡಿದರು. ಮತ್ತು ಇಲ್ಲಿ ಏನು ಮಾಡಿದ್ರಪ್ಪ ಅಂದರೆ 21 ನೋಂದಣಿ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲು ಅಂತಿಮ ಅವಕಾಶ ಅಂತೇಳಿ ಮತ್ತೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ನಿಮಗೆ ಓದಿ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳ ಚಾನಲ್ ಹೊಸಬರಾಗಿದ್ದರೆ 26ನೇ ಸಾಲಿನ ಮಾಹಿತಿ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅಭ್ಯರ್ಥಿಗಳು, ಇದರಲ್ಲಿ ಮಾಹಿತಿ ಏನಿದೆಯಪ್ಪ ಅಂತಂದರೆ, ಈಗಾಗಲೇ ನಾವು ದಿನಾಂಕಗಳನ್ನು ವಿಸ್ತರಣೆ ಮಾಡಿದ್ದೀವಿ. 24/2/2026 ವಿಸ್ತರಣೆ ಆಗಿತ್ತು. ಅದರಲ್ಲಿ 3,15,000 ತನಕ ವಿದ್ಯಾರ್ಥಿಗಳು ಏನು ಮಾಡಿದ 31,57,000 ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ. ಇದರ ಮಧ್ಯದಲ್ಲಿ ಏನಪ್ಪ ಅಂತಂದರೆ ಮತ್ತೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದೀವಿ ನಾವು 27ರಿಂದ. ನೋಡಿ, ಅರ್ಜಿ ಸಲ್ಲಿಸಲು 27 ತನಕನೂ ಅರ್ಜಿಗಳನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ 27 ತನಕ ಕೊಟ್ಟಿದ್ದೀವಿ. ಆಮೇಲೆ ಪೇಮೆಂಟ್ ಮಾಡಲಿಕ್ಕೆ 3ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದೀವಿ. ಅಂದರೆ ಮುಂದಿನ ತಿಂಗಳು 3ನೇ ತಾರೀಕು ತನಕ ಪೇಮೆಂಟ್ ಮಾಡ್ಬೋದು. 27ನೇ ತಾರೀಕು ತನಕ ನೀವು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಬೋದು. ಅಪ್ಲಿಕೇಶನ್ಸ್ಗಳನ್ನು 27ನೇ ತಾರೀಕು ತನಕ ಅರ್ಜಿಗಳನ್ನು ಟೈಮನ್ನು ಕೊಡಲಾಗಿದೆ. ಅಭ್ಯರ್ಥಿಗಳಿಗೆ ಇನ್ನೂ ಟೈಮ್ ಇದೆ. ನೋಡಿ, ಇವತ್ತು ತಾರೀಕು 21, ನಿಮಗೆ 27ನೇ ತಾರೀಕು ತನಕ ಮತ್ತೆ KEದವ್ರು ಏನು ಮಾಡಿದ್ದಾರೆ, ಚಾನ್ಸಸ್ಸನ್ನು ಕೊಟ್ಟಿದ್ದಾರೆ. ಯಾರಾದರೂ ಮಿಸ್ ಆಗಿತ್ತು, ಅಯ್ಯೋ ನಮ್ಗೆ ಗೊತ್ತಾಗಿರಲಿಲ್ಲ, ಏನು ಮಾಡೋಣ ಅನ್ನೋರು ಈಗ ನೀವು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಬೋದು. 27ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕಿ 3ನೇ ತಾರೀಕು ತನಕ ಪೇಮೆಂಟನ್ನು ಮಾಡಲಿಕ್ಕೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ.